ದಾವಣಗೆರೆಯ ಪ್ರತಿಷ್ಠಿತ ಜಿಎಂ ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಮಲ್ಲಿಕಾ 2026 ವಾರ್ಷಿಕ ಸಾಂಸ್ಕೃತಿಕ ಉತ್ಸವಕ್ಕೆ ಇಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ವಿಶ್ವವಿದ್ಯಾಲಯದ ಕ್ಯಾಂಪಸ್ ತುಂಬಾ ವಿದ್ಯಾರ್ಥಿಗಳ ಸಂಭ್ರಮ ಮನೆ ಮಾಡಿದ್ದು, ನೃತ್ಯ, ಗಾಯನ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಜಿಎಂ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್.ಆರ್. ಶಂಕಪಾಲ್ ಹಾಗೂ ಕುಲಸಚಿವ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಉದ್ಘಾಟನೆಗೂ ಮುನ್ನ ವಿದ್ಯಾರ್ಥಿಗಳ ಸಾಮೂಹಿಕ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆದರೆ, ಮಹಿಳಾ ಪ್ರಾಧ್ಯಾಪಕರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕಾರ್ಯಕ್ರಮದ ರಂಗು ಹೆಚ್ಚಿಸಿತ್ತು. ಇನ್ನು ಉತ್ಸವದ 2ನೇ ದಿನ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರ ಸಂಗೀತ ಸಂಜೆ ನಡೆಯಲಿದ್ದು, ಜಿಎಂ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಇದು ಜಿಎಂ ಯೂನಿವರ್ಸಿಟಿ ದಾವಣಗೆರೆ. ಇಂದು 8th ಮೇ 2026 ಮತ್ತು 9th ಮೇ 2026 ಈ 2 ದಿನಗಳಂದು ಜಿಎಂ ಯೂನಿವರ್ಸಿಟಿಯ ಒಂದು ಮೆಗಾ ಫೆಸ್ಟ್ ಅಂತಲೇ ನಾವು ಕರಿತೇವೆ. ಆ್ಯನ್ಯುವಲ್ ಕಲ್ಚರಲ್ ಫೆಸ್ಟ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ವಿವಿಧ ಕಾಲೇಜುಗಳಿಂದ, ರಾಜ್ಯಾದ್ಯಂತ ವಿವಿಧ ಕಾಲೇಜುಗಳಿಂದೆಲ್ಲ ವಿದ್ಯಾರ್ಥಿಗಳು ಬಂದು ಭಾಗವಹಿಸ್ತಿದ್ದಾರೆ. ಸುಮಾರು 1,500 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಒಂದು ಅನುಕೂಲತೆಯನ್ನು ಪಡ್ಕೊಳ್ತಿದ್ದಾರೆ. ಜೊತೆಗೆ ಇಂದು ಸಂಜೆ ಮತ್ತು ನಾಳೆ ಸಂಜೆ ನಮ್ಮ ಇನಾಗ್ರೇಷನ್ ಫಂಕ್ಷನ್ನು ಮತ್ತು ವ್ಯಾಲೆಡಿಕ್ಟರಿ ಫಂಕ್ಷನ್ನು ಇರುತ್ತೆ. ಈ ಕಾರ್ಯಕ್ರಮಕ್ಕೆ, ಇಂದಿನ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು, ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಹಾಗೂ ಶ್ರೀ ಸಿ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಅತಿಥಿಗಳಾಗಿ. ಅವರೊಂದಿಗೆ ನಮ್ಮ ಕನ್ನಡ ಸಿನಿಮಾದ ಪ್ರಖ್ಯಾತ ಆ್ಯಕ್ಟರ್ ಆದಂಥ ನೆನಪಿರಲಿ ಪ್ರೇಮ್ ಅವರು ಕೂಡ ಬರ್ತಾ ಇದ್ದಾರೆ. ಇದೊಂದು ಅತ್ಯದ್ಭುತವಾದಂಥ ಸಂಗಮ. ಬಹುಶಃ ಇದು ಒಂದು ಜಿಎಂ ಯೂನಿವರ್ಸಿಟಿಯ ಒಂದು ಹಿಸ್ಟ್ರಿನಲ್ಲಿ ಒಂದು ರಿಮಾರ್ಕಬಲ್ ಡೇ ಅಂತ ಹೇಳ್ಬೋದು. ಜೊತೆಗೆ ನಾಳೆ ಕೂಡ ನಮ್ಮದು ಕಾರ್ಯಕ್ರಮ ಮುಂದುವರೆದು ಸಂಜೆ ಅಷ್ಟೊತ್ತಿಗೆ ನಮ್ಮದು ವ್ಯಾಲೆಡಿಕ್ಟರಿ ಫಂಕ್ಷನ್ ಇರುತ್ತೆ. ಅಲ್ಲಿ ಶ್ರೀ ಜಿಎಂ ಪ್ರಸನ್ನ ಕುಮಾರ್ ಅವರು ಮುಖ್ಯ ಆತಿಥ್ಯವನ್ನು ವಹಿಸ್ತಾರೆ. ಅದರೊಂದಿಗೆ ಜಿಎಂ ಯೂನಿವರ್ಸಿಟಿಯ ಚಾನ್ಸ್ಲರ್ ಆದಂಥ ಜಿಎಂ ಲಿಂಗರಾಜು ಅವರು ಕೂಡ ಭಾಗವಹಿಸಲಿದ್ದಾರೆ. ಇದಾದ ನಂತರ ಎಲ್ಲರೂ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿರುವಂಥ ಒಂದು ಮೆಗಾ ಪ್ರೋಗ್ರಾಮು, ಮ್ಯೂಸಿಕಲ್ ಕನ್ಸರ್ಟ್ ಅಂತ ಏನು ಕರಿತೇವೆ, ಅದನ್ನು ಶ್ರೀ ವಿಜಯ್ ಪ್ರಕಾಶ್ ಅವರು ನಡೆಸ್ಕೊಡ್ಲಿದ್ದಾರೆ. ತಾವುಗಳೆಲ್ಲ ಆಗಮಿಸಿ ಇದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಕೊಡಿ ಮಾಮದಿನಿ ಅನ್ನ ರೆಡಿ ಮರದ ಮೆಚ್ಚು ಅನ್ನ ಕೊಡಿ. Hey,